ನಮ್ಮ ಕನ್ನಡ ಚಿತ್ರರಂಗ ಕೇವಲ ಸಿನಿಮಾ ವಿಚಾರಕ್ಕೆ ಮಾತ್ರ ಅಲ್ಲದೆ ಕನ್ನಡತನ ಅನ್ನೋದನ್ನ ಕನ್ನಡಿಗರ ಮನಸ್ಸಲ್ಲಿ ಹುಟ್ಟುಹಾಕಿ ಅದನ್ನ ಇನ್ನಷ್ಟು ಬಲವಾಗಿ ಬೆಳೆಯೋದಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಿನಿಮಾಗಳು ಕೇವಲ ಮನೋರಂಜನೆ ಮಾತ್ರ ಅಲ್ಲದೆ ಕನ್ನಡ ಭಾಷೆಯನ್ನ ಕನ್ನಡಿಗರಲ್ಲಿ ಇನ್ನಷ್ಟು ಹೆಚ್ಚು ಬೆಳೆಯೋದಕ್ಕೆ ಹಾಗೂ ಉಳಿಯೋದಕ್ಕೆ ಕೂಡ ಪ್ರಮುಖ ಕಾರಣವಾಗಿದೆ. ಇದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಹಾಗೂ ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ಸಾಧನೆಗೈದಿರುವ ಕನ್ನಡ ಚಿತ್ರರಂಗದವರ ಹೆಸರಿನಲ್ಲಿ ಸಾಕಷ್ಟು ರಸ್ತೆಗಳನ್ನ ಕೂಡ ನಾವು ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ನೋಡಬಹುದಾಗಿದೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಆ ನಿರ್ದಿಷ್ಟ ನಾಯಕ ನಟರು ಅಥವಾ ಕಲಾವಿದರ ಕೊಡುಗೆಯನ್ನ ಸ್ಮರಿಸಿ ರೋಡ್ಗಳಿಗೆ ಅವರ ಹೆಸರನ್ನ ಇಡಲಾಗಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಆ ರೀತಿಯಲ್ಲಿ ಯಾವೆಲ್ಲ ನಾಯಕ ನಟನ ಅಥವಾ ಕಲಾವಿದರ ಹೆಸರಿನಲ್ಲಿ ಕರ್ನಾಟಕದ ರೋಡ್ಗಳಿದೆ ಅಂತ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಸಾಲಿನಲ್ಲಿ ಕಾಣಿಸ್ಕೊಳ್ಳೋ ಮೊದಲ ನಾಯಕ ನಟ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಂಕರ್ ನಾಗ್. ಕನ್ನಡ ಚಿತ್ರರಂಗದಲ್ಲಿ ಅವರು ಕಾಣಿಸ್ಕೊಂಡಿದ್ದು ಕೆಲವು ವರ್ಷಗಳು ಮಾತ್ರ. ಆದ್ರೆ ಅವರ ಸಾಧನೆ ಸಾಕಷ್ಟು ನಾಯಕ ನಟರ ಜೀವಮಾನಕ್ಕಿಂತಲೂ ಹೆಚ್ಚು ಅಂದ್ರೆ ತಪ್ಪಾಗಲ್ಲ. ಜನಪ್ರಿಯತೆ ವಿಚಾರ ಇರಲಿ ಅಥವಾ ಸಾಧನೆಯ ವಿಚಾರಣೆ ಇರಲಿ, ಶಂಕರ್ ನಾಗ್ ರವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಬೇರೆನೆ ತೂಕವನ್ನ ಹೊಂದಿದ್ದಾರೆ. ಅವರ ಸ್ಥಾನವನ್ನ ತುಂಬುವಂತಹ ಮತ್ತೊಬ್ಬ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಸಿಗೋದು ಅಸಾಧ್ಯನೇ ಬಿಡಿ. ಕೇವಲ ನಾಯಕ ನಟನಾಗಿ ಮಾತ್ರ ಅಲ್ಲ, ನಿರ್ದೇಶಕನಾಗಿ ಕೂಡ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿರುವಂತಹ ಶಂಕರ್ ನಾಗ್ ಒಬ್ಬ ವ್ಯಕ್ತಿಯಾಗಿ ಕೂಡ ಕರ್ನಾಟಕ ರಾಜ್ಯಕ್ಕೆ ತಮ್ಮ ಯೋಜನೆಗಳನ್ನ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರ ಯೋಜನೆಗಳಾಗಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಹೊಂದೋದಕ್ಕೆ ಕಾರಣವಾಗಿದೆ. ಅಂಡ್ ಅದು ನಿಮ್ಗೆಲ್ರಿಗೂ ತಿಳಿದಿರುವಂತಹ ವಿಚಾರಣೆ. ಯಾವ ರೀತಿಯಲ್ಲಿ ಅವರು ಮೆಟ್ರೋ ಬೆಂಗಳೂರಿನಲ್ಲಿ ಬರಬೇಕು ಅನ್ನೋದಾಗಿ ವಿದೇಶಕ್ಕೆ ಹೋಗಿ ತಮ್ಮದೇ ಖರ್ಚಿನಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ನೀಲಿ ನಕ್ಷೆಯನ್ನ ಕೂಡ ಸಿದ್ಧಪಡಿಸಿದ್ರು. ಇಂದು ಮೆಟ್ರೋ ಬೆಂಗಳೂರಿನಲ್ಲಿದೆ ಅಥವಾ ವೇಗವಾಗಿ ಎಲ್ಲಾ ಕಡೆ ಹರಿದಾಡ್ತಿದೆ ಅಂದ್ರೆ ಅದಕ್ಕೆ ಶಂಕರ್ ನಾಗ್ ರವರ ಯೋಚನೆ ಕೂಡ ಒಂದು ಕಾರಣವಾಗಿದೆ ಅಂದ್ರೆ ಅತಿಶಯೋಕ್ತಿ ಅಂತ ಅನ್ಸಲ್ಲ. ಅವರ ಹೆಸರಿನಲ್ಲಿ ಒಂದಾದ್ರೂ ಮೆಟ್ರೋ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಇವತ್ತಿಗೂ ಕೂಡ ಅವರ ಅಭಿಮಾನಿಗಳ ಕೋರಿಕೆಯಾಗಿದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯ ಮೇಲ್ ಸೇತುವೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ರಸ್ತೆಗೆ ಶಂಕರ್ ನಾಗ್ ರವರ ಹೆಸರನ್ನ ಇಡುವ ಮೂಲಕ ಅವರ ಸಾಧನೆಯನ್ನ ಸ್ಮರಿಸಲಾಗಿದೆ. ಎರಡನೇದಾಗಿ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಪ್ರೊಡ್ಯೂಸರ್ ಆಗಿರುವಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಕೇವಲ ಪುರುಷರು ಮಾತ್ರ ಪ್ರಧಾನವಾಗಿ ನಡ್ಕೊಂಡು ಬಂದಿದ್ದ ಈ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮಹಿಳೆಯಾಗಿ ಕೂಡ, ಅದರಲ್ಲೂ ವಿಶೇಷವಾಗಿ ಮಹಿಳಾ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮಹಿಳೆ ತಮ್ಮದೇ ಆದಂತಹ ಸ್ಥಾನವನ್ನ ಸಂಪಾದಿಸಬಹುದು, ಕೊಡುಗೆಯನ್ನ ನೀಡಬಹುದು ಅನ್ನೋದನ್ನ ಸಾಬೀತುಪಡಿಸಿದವರು ಪಾರ್ವತಮ್ಮ ರಾಜ್ಕುಮಾರ್. ಪಾರ್ವತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಕಂಬೈನ್ ಸಂಸ್ಥೆಯ ಮೂಲಕ ಇದುವರೆಗೂ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ನಾಯಕ ನಟಿಯರನ್ನ ಪರಿಚಯಿಸಿರುವಂತಹ ಸಾಧನೆಯನ್ನ ಹೊಂದಿದ್ದಾರೆ. ಉತ್ತಮ ಸಿನಿಮಾಗಳನ್ನ ಕೂಡ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಅವರು ಹೆಣ್ಮಕ್ಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಪವರ್ಫುಲ್ ಸ್ಥಾನವನ್ನ ಹೊಂದಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು. ನಿರ್ಮಾಪಕರಾಗಿ 80ಕ್ಕೂ ಹೆಚ್ಚು ಸಿನಿಮಾಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಕೇವಲ ರಾಜ್ಕುಮಾರ್ ಅವರ ಪತ್ನಿ ಇರೋದು ಮಾತ್ರ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಿರ್ಮಾಪಕರಲ್ಲಿ ಕೂಡ ತಮ್ಮದೇ ಆದಂತಹ ವಿಭಿನ್ನವಾದ ಹೆಸರು ಹಾಗೂ ಪ್ರತಿಷ್ಠೆಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಹೊಂದಿದ್ದಾರೆ. ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕಿಯಾಗಿ ಅವ್ರು ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಬೆಂಗಳೂರಿನ ಸೌತ್ ಎಂಡ್ ರಸ್ತೆ ಬಳಿ ಇರುವಂತಹ ಮಾಧವರಾವ್ ಸರ್ಕಲ್ ನಿಂದ ನಾಗಸಂದ್ರದವರೆಗಿನ ರಸ್ತೆಗೆ ಪಾರ್ವತಮ್ಮ ರಾಜ್ಕುಮಾರ್ ರಸ್ತೆ ಅಂತ ಹೆಸರಿಡಲಾಗಿದೆ. ನಂತರದ ಸ್ಥಾನದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುತ್ತುರಾಜ್ ಕಾಣಿಸ್ಕೊಳ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ನಟ ಸಾರ್ವಭೌಮನಾಗಿ ಕಾಣಿಸಿಕೊಂಡಿರುವಂತಹ ರಾಜ್ಕುಮಾರ್ ಅವರು ಬಾಲಿವುಡ್ ಅಮಿತಾಬ್ ಬಚ್ಚನ್ ರವರಿಂದ ಹಿಡಿದು ತಮಿಳುನಾಡು MGR ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ವರೆಗೂ ಕೂಡ ಪ್ರತಿಯೊಬ್ರು ಪೂಜ್ಯ ಭಾವನೆಯಿಂದ ಕಾಣುವಂತಹ ಕನ್ನಡ ಚಿತ್ರರಂಗದ ಆಸ್ತಿಯಾಗಿದ್ರು ಅಂದ್ರೆ ತಪ್ಪಾಗಲ್ಲ. ಅವರ ನಾಯಕತ್ವದಲ್ಲಿ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಸಾಕಷ್ಟು ಕಡೆಗಳಲ್ಲಿ ಕನ್ನಡ ಪರವಾಗಿ ಚಳುವಳಿಯಲ್ಲಿ ಕೂಡ ಕನ್ನಡಿಗರು ಬಲಿಷ್ಠವಾಗಿ ಕಾಣುವಂತೆ ಮಾಡಿದ್ರು. ರಾಜ್ಕುಮಾರ್ ಅವರು ಎದುರು ಬಂದ್ರೆ ಆ ಅನ್ಯಾಯ ನ್ಯಾಯ ರೂಪದಲ್ಲಿ ಮಾರ್ಪಾಡಾಗ್ತಿತ್ತು. ಕನ್ನಡ ಅಂದ್ರೆ ರಾಜ್ಕುಮಾರ್ ಅಂದ್ರೆ ಕನ್ನಡ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಎನ್ನುವುದು ಅವರ ಉಸಿರಿನಲ್ಲಿ ಹಾಸುಹೊಕ್ಕಾಗಿತ್ತು. ಕನ್ನಡ ಚಿತ್ರರಂಗದಿಂದ ಕೇವಲ ತಾನು ಬೆಳೆದಿದ್ದು ಮಾತ್ರ ಅಲ್ಲದೆ ತನ್ನ ಜೊತೆಗೆ ಕನ್ನಡ ಚಿತ್ರರಂಗವನ್ನ ಕೂಡ ಬೆಳೆಸಿದಂತಹ ಖ್ಯಾತಿಗೆ ರಾಜ್ಕುಮಾರ್ ಪಾತ್ರರಾಗ್ತಾರೆ. ಅವರು ಪಡೆದೇ ಇರುವಂತಹ ಅವಾರ್ಡ್ ಇಲ್ಲ, ಮಾಡದೇ ಇರುವಂತಹ ಪಾತ್ರವಿಲ್ಲ. ಇವರ ಸಾಧನೆಯನ್ನ ಗುರುತಿಸಿ ತುಂಬಾ ರೋಡ್ಗಳಿಗೆ ಹೆಸರಿಡಲಾಗಿದೆ. ಇವುಗಳಲ್ಲಿ ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆ ತುಂಬಾ ಪ್ರಸಿದ್ಧ. ಈ ರಸ್ತೆಯ ಉದ್ದ 6 ಕಿಲೋಮೀಟರ್ ಇದೆ. ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೂಡ ಈ ಸಾಲಿನಲ್ಲಿ ಕಾಣಿಸ್ಕೊಳ್ತಾರೆ. ಅಭಿನಯ ಭಾರ್ಗವ ಆಗಿರುವಂತಹ ವಿಷ್ಣುವರ್ಧನ್ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಪರಭಾಷೆಗಳಲ್ಲಿ ಕೂಡ ನಟಿಸಿ ಆ ಕಾಲದಲ್ಲಿ ಯಶಸ್ವಿಯಾದವರು. ಇದೇ ಕಾರಣಕ್ಕೆ ಇವರನ್ನ ದ ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕೂಡ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ 220ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ಕಾಣಿಸ್ಕೊಂಡಿದ್ದಾರೆ.
ಕನ್ನಡ ಚಿತ್ರರಂಗದಲ್ಲಿ ಅವರನ್ನ, ಅವರ ವ್ಯಕ್ತಿತ್ವವನ್ನ ಹಾಗೂ ಮಹಿಳೆಯರಿಗೆ ಅವರು ನೀಡಿದಂತಹ ಗೌರವದಿಂದಲೂ ಕೂಡ ವಿಶೇಷವಾಗಿ ಕಾಣಲಾಗುತ್ತೆ. ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅವರನ್ನ ಮತ್ತು ಅವರ ವ್ಯಕ್ತಿತ್ವದಿಂದ ಅವರ ಸಾಧನೆಯನ್ನ ಸ್ಮರಿಸಲಾಗುತ್ತೆ. ಇವರ ಹೆಸರಿನಲ್ಲಿ ಇರುವಂತಹ ರಸ್ತೆ ಇಡೀ ಪ್ರಪಂಚದಲ್ಲಿ ಒಬ್ಬ ಕಲಾವಿದನ ಹೆಸರಿನಲ್ಲಿ ಇರುವಂತಹ ಅತ್ಯಂತ ಉದ್ದವಾದ ರಸ್ತೆ ಅಂತ ಖ್ಯಾತಿಯನ್ನ ಪಡ್ಕೊಂಡಿದೆ. ಬನಶಂಕರಿಯಿಂದ ಕೆಂಗೇರಿ ತನಕ ಇರುವಂತಹ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಸರಿಡಲಾಗಿದೆ. ಅದು 14.5 ಕಿಲೋಮೀಟರ್ ಉದ್ದ ಇದೆ. ಈ ಸಾಲಿನಲ್ಲಿ ಅಪ್ಪು ಕೂಡ ಕಾಣಿಸ್ಕೊಳ್ತಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಕಾಲಿಕವಾಗಿ ಅಗಲಿದ ಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಕೆಲವು ಸಾಧಕರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಬ್ರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ಸಾಧನೆಯನ್ನ ಪಡ್ಕೊಂಡಿರುವಂತಹ ಅವರು ಕೇವಲ ಸಿನಿಮಾ ವ್ಯಕ್ತಿಯಾಗಿ ಮಾತ್ರವಲ್ಲದೆ ತಮ್ಮ ಕೈಯಲ್ಲಿ ಇರುವಂತಹ ಹಣವನ್ನ ಸಾಮಾಜಿಕ ಸೇವೆಗಳಿಗಾಗಿ ಬಳಸಿಕೊಳ್ಳುವ ಮೂಲಕ ಕೂಡ ಬೇರೆಯವರಿಗೆ ಮಾದರಿಯಾಗಿ ಉಳ್ಕೊಂಡಿರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ತಾವು ಮಾಡ್ತಿದ್ದ ರಿಯಾಲಿಟಿ ಶೋ ಕಾರ್ಯಕ್ರಮಗಳಿಂದ ಹಾಗೂ ಸಿನಿಮಾಗಳಿಗೆ ಹಾಡುವುದರ ಮೂಲಕ ಪಡ್ಕೊಳ್ತಿದ್ದ ಸಂಭಾವನೆಯನ್ನ ನೇರವಾಗಿ ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಬಳಸ್ಕೊಂಡಿರುವಂತಹ ಪುಣ್ಯಾತ್ಮ ಅವರು. ಅವರ ಹೆಸರು ಸೂರ್ಯ ಚಂದ್ರ ಇರೋ ತನಕ ಅಜರಾಮರ ಅಂದ್ರೂ ಕೂಡ ತಪ್ಪಾಗಲ್ಲ. ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ ನಿಂದ ಬನ್ನೇರುಘಟ್ಟ ರಸ್ತೆಯ ವೇಗಾ ಸಿಟಿ ಮಾಲ್ ಜಂಕ್ಷನ್ ವರೆಗಿನ ರಸ್ತೆಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಹೆಸರಿಡಲಾಗಿದೆ. 12 ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿದ್ದು ಇದು ಕರ್ನಾಟಕದ ನಟರ ಹೆಸರಿನಲ್ಲಿ ಅತಿ ಉದ್ದವಾದ ರಸ್ತೆಗಳಲ್ಲಿ ಒಂದಾಗಿದೆ. ಈ ಸಾಲಿನಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುವಂತಹ ಕಲಾವಿದರು ಅಂದ್ರೆ ಮಂಡ್ಯದ ಗಂಡು, ನಮ್ಮೆಲ್ಲರ ನೆಚ್ಚಿನ ಬೆಂಕಿಯ ಚೆಂಡು ಅಂಬರೀಶ್ ಅವರು ಕೂಡ ಈ ಲಿಸ್ಟ್ ನಲ್ಲಿ ಕಾಣಿಸ್ಕೊಳ್ತಾರೆ. ಕೇವಲ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಾತ್ರವಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿರುವಂತಹ ಕಲಿಯುಗದ ಕರ್ಣ ಕನ್ನಡ ಚಿತ್ರರಂಗದ ಹಿರಿ ಅಣ್ಣನ ರೀತಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ತೀರ್ಮಾನ ತೆಗೆದುಕೊಳ್ತಾ ಇದ್ರು. ಅಂಬರೀಶ್ ಅವರು ನೀಡಿದ ತೀರ್ಪಿನ ವಿರುದ್ಧ ಮಾತನಾಡುವಂತಹ ಧೈರ್ಯ ಚಿತ್ರರಂಗದಲ್ಲಿ ಯಾರಿಗೂ ಇರಲಿಲ್ಲ. ಹೀಗಾಗಿ ಅವರೊಬ್ಬ ಉತ್ತಮ ನಾಯಕನಾಗಿ ಕನ್ನಡ ಚಿತ್ರರಂಗವನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಇನ್ನು ಅವರ ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ನೀಡಿರುವಂತಹ ಕೊಡುಗೆಗಳನ್ನ ಸ್ಮರಿಸಿಕೊಂಡು ರೇಸ್ ಕೋರ್ಸ್ ರೋಡ್ಗೆ ಅಂಬರೀಶ್ ಅವರ ಹೆಸರನ್ನ ಇಡಲಾಗಿದೆ. ಇವುಗಳ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದರ ಹಾಗೂ ವ್ಯಕ್ತಿಗಳ ಹೆಸರನ್ನ ಇಟ್ಟಿರುವಂತಹ ರಸ್ತೆಗಳ ವಿವರ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.